ಬೆಸ್ಕಾಂ ರೂಲ್ ಪ್ರಕಾರ ಎಷ್ಟು ಸ್ಯಾಂಕ್ಷನ್ ಲೋಡ್ ಇದೆ ಅಷ್ಟು ಮಾತ್ರ ನೀವು ಸೋಲಾರ್ ಹಾಕೋಕ್ಕಾಗುತ್ತೆ. 8 ಕಿಲೋವ್ಯಾಟಿಂದ 10 ಕಿಲೋವ್ಯಾಟ್ ಹಾಕಬೇಕಾದ್ರೆ ನೀವು 5 ಕಿಲೋವ್ಯಾಟ್ ಇರೋದು ಲೋಡ್ ಎನ್ಹಾನ್ಸ್ಮೆಂಟ್ ಮಾಡಬೇಕು. ಸರ್ ನಾನು ಸೋಲಾರ್ ಹಾಕಿದ್ದೀನಿ, ಹಾಕಿಬಿಟ್ಟು ನಾನೇ ಬಿಲ್ ಕಟ್ಟೋ ಥರ ಇದೆ. ಸೋಲಾರ್ ಅನ್ನೋದು ಯಾವತ್ತು ಫ್ಯೂಚರ್ ಇನ್ವೆಸ್ಟ್ಮೆಂಟ್. ಯಾಕಂದರೆ PPA ಬೆಸ್ಕಾಂ ಜೊತೆಗೆ 25 ಇಯರ್ಸ್ ಅಗ್ರಿಮೆಂಟ್ ಇರುತ್ತೆ. ನೀವು ಒಂದು 3,000 5,000 ಬಿಲ್ ಕಟ್ತಾ ಇದ್ದೀರಾ, ನಿಮಗೆ ಎಷ್ಟು ಸೋಲಾರ್ ಹೋಗಬೇಕಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ನಿಮಗೊಂದು ಬೇಸಿಕ್ ಕ್ಲಾರಿಟಿ ಕೊಡ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ನೆಲ್ಸನ್ ನಮ್ಮ ಸೋಲಾರಿಂದ. ಸೊ ತುಂಬ ಕಸ್ಟಮರ್ಸ್ ತುಂಬ ಡೌಟ್ಸ್ ಇರುತ್ತೆ ಸೋಲಾರ್ ಬಗ್ಗೆ. ಇವಾಗ ಸ್ವಲ್ಪ ಜನ ಏನಾಗುತ್ತೆ ಅಂದರೆ ಸೋಲಾರ್ ಬಗ್ಗೆ ತುಂಬ ನಾಲೆಜ್ ಗೂಗಲಿಂದ ಇಲ್ಲಾಂದರೆ ChatGPT ಎಲ್ಲೆಲ್ಲೋ ಗೇನ್ ಮಾಡಿಬಿಟ್ಟು ನಮ್ಮ ಹತ್ರ ಎಂಕ್ವೈರಿ ಕೇಳ್ತಾರೆ, ನನಗೆ ಈ ಥರ ಬೇಕು ಸರ್, ಈ ಥರ ಆನ್ಗ್ರಿಡ್ ಬೇಕು, ಹೈಬ್ರಿಡ್ ಬೇಕಂತ. ಸ್ವಲ್ಪ ಕಸ್ಟಮರ್ಸ್ ಏನಾಗುತ್ತೆ ಅಂದರೆ ಒಂದು 3,000 4,000 5,000 8,000 10,000 ಮೇಲೆ ಬಿಲ್ ಕಟ್ತಾರೆ. ರೆಸಿಡೆನ್ಷಿಯಲಲ್ಲಿ ಕಮರ್ಷಿಯಲ್ ಬರುವಾಗ ತುಂಬ ಲಕ್ಷ ಬಿಲ್ ಕಟ್ತಾರೆ. ಆದರೆ ಕಸ್ಟಮರ್ಸ್ಗೆ ಸೋಲಾರ್ ಯಾವ ಥರ ಚೂಸ್ ಮಾಡಬೇಕಂತ ಅದು ಇನ್ನೂ ಇವತ್ತು ತನಕ ಗೊತ್ತಿಲ್ಲ. ಸೊ ನಮ್ಮ ಕೆಲಸ ಇರೋದು ಕಸ್ಟಮರ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕಂತ. ಸೊ ನೀವು ಒಂದು 3,000 5,000 ಬಿಲ್ ಕಟ್ತಾ ಇದ್ದೀರಾ, ನಿಮಗೆ ಎಷ್ಟು ಸೋಲಾರ್ ಹೋಗಬೇಕಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ನಿಮಗೊಂದು ಬೇಸಿಕ್ ಕ್ಲಾರಿಟಿ ಕೊಡ್ತೀನಿ. ಅಲ್ಲಿ ನಿಮಗೆ ಅರ್ಥ ಆಗುತ್ತೆ ಸೋಲಾರ್ ಹೋದರೆ ಒಳ್ಳೆಯದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಸಬ್ಸಿಡಿ ಹೋದರೆ ಒಳ್ಳೆಯದಾ, ನಾನ್ ಸಬ್ಸಿಡಿ ಹೋದರೆ ಒಳ್ಳೆಯದಾ, ಆ ಎರಡು ಫುಲ್ ಕ್ಲಾರಿಟಿ ಕೊಡ್ತೀನಿ. ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ, ಬಟ್ ಯಾರೆಲ್ಲ ಸೋಲಾರ್ ಹೋಗಬೇಕಂತ ಆಸೆ ಪಡ್ತಿರೋ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಸೊ ನನ್ನಿಂದ ಒಂದು ಬೋರ್ಡ್ ಇದೆ. ಸೊ ಇದು ಒಂದು ಜಸ್ಟ್ ಒಂದು ಪ್ರಿಂಟ್ ಥರ ಮಾಡಿದೆ. ರೀಸನ್ ಏನಂದರೆ ತುಂಬ ಕಸ್ಟಮರ್ಸ್ಗೆ ನಾಲೆಜ್ ಇಲ್ಲ ಅಂತ ಮಾಡಿರೋದು. ಇದು ಪರ್ ಯೂನಿಟ್ ಎಷ್ಟು ಯಾವ ಥರ ಅಂತ ಇರುತ್ತೆ. ಸೊ 1 ಕಿಲೋವ್ಯಾಟ್ ಅಂದರೆ ಒಂದು 500 + 500 ಎರಡು ಪ್ಯಾನಲ್ ಹಾಕಿದ್ರೆ ಅದನ್ನು 1 ಕಿಲೋವ್ಯಾಟ್ ಅಂತೀವಿ. ಸೊ ಆವ್ರೇಜ್ ಆಗಿ 1 ಕಿಲೋವ್ಯಾಟ್ ಬಂದು ಆವ್ರೇಜ್ ಒಂದು ದಿನಕ್ಕೆ 4 ಯೂನಿಟ್ ಜನರೇಟ್ ಮಾಡುತ್ತೆ. ನೋಡಿ ಮೆನ್ಷನ್ ಮಾಡಿ ನೀಟಾಗಿ 1 ಕಿಲೋವ್ಯಾಟ್ 4 ಯೂನಿಟ್ಸ್ ಪರ್ ಡೇ. ಇದು ಆವರೇಜ್. ಬಿಸಿಲು ನೋಡಿ ಇವತ್ತು ಚೆನ್ನಾಗಿ ಬಿಸ್ತಿದೆ. ಸೊ ಇವತ್ತು ಆಟೋಮೆಟಿಕಲಿ 5.5 6 ತನಕನೂ ಜನರೇಟ್ ಆಗುತ್ತೆ. ಮಳೆಗಾಲ ಬರುವಾಗ ಮೊನ್ನೆ ಮಳೆ ಇತ್ತು, ಸೊ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಒಂದು 2.2 3 ಯೂನಿಟ್ಸ್ ಜನರೇಟ್ ಆಗುತ್ತೆ. ಸೊ ನಾವೇನು ಹೇಳ್ತೀವಿ ಅಂದರೆ ಆವರೇಜ್ 4 ಯೂನಿಟ್ಸ್ ಅಂತೀವಿ. 4 ಯೂನಿಟ್ಸ್ ಅಂದರೆ ಒಂದು ದಿನಕ್ಕೆ 1 ಕಿಲೋವ್ಯಾಟ್ ಮಾಡುತ್ತೆ. ಸೊ ನೀವು 5 ಕಿಲೋವ್ಯಾಟ್ ಹೋಗ್ತೀರಾ ಅಂದರೆ 5 4 20 ಯೂನಿಟ್ಸ್. ಇದು ಆವರೇಜ್. ಸೊ ಆ ಲೆಕ್ಕದಲ್ಲಿ ನಿಮ್ಮ ಕನ್ಸಂಪ್ಷನ್ ಹೆಂಗಿದೆ ಇವಾಗ ನಿಮಗೆ ಗೊತ್ತಿಲ್ಲ. ನೀವು ನಿಮ್ಮ ಬಿಲ್ ತೆಗೆದು ನೋಡಿ, ಮೇಲೆ ಬಲ್ದಿರುತ್ತೆ ಎಷ್ಟು ಕಿಲೋವ್ಯಾಟ್ ಇದೆ ಅಂತ. 3 ಕಿಲೋವ್ಯಾಟು, 4 ಕಿಲೋವ್ಯಾಟು, 5 8 10 ಮೇಲೆ ಬಿಲ್ ಮೇಲೆ ಎಷ್ಟು ಕಿಲೋವ್ಯಾಟ್ ಅಂತ ಬರೆದಿರುತ್ತೆ. ಇದರ ಪಕ್ಕದಲ್ಲಿ HPL ಇರುತ್ತೆ. ಈ ಟೇಬಲ್ ಇದೆ ನೋಡಿ, ಈ ಟೇಬಲ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಸೊ ನೋಡಿ 1 ಕಿಲೋವ್ಯಾಟ್ 2 3 4 5 10 ತನಕ ಇದೆ ಆವ್ರೇಜ್ ಆಗಿ. ಸೊ ಇದು ಬಂದ್ಬಿಟ್ಟು ಮಂತ್ಲಿ ಕನ್ಸಂಪ್ಷನ್ ಯೂನಿಟ್ಸ್. ನಿಮ್ಮ ಬಿಲ್ ತೆಗೆದು ನೋಡಿದ್ರೆ ಎಷ್ಟು ಕಿಲೋವ್ಯಾಟ್ ಸ್ಯಾಂಕ್ಷನ್ ಲೋಡ್ ಆಗಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಯಾಕಂದರೆ ಬೆಸ್ಕಾಂ ರೂಲ್ ಪ್ರಕಾರ ಎಷ್ಟು ಸ್ಯಾಂಕ್ಷನ್ ಲೋಡ್ ಇದೆ ಅಷ್ಟು ಮಾತ್ರ ನೀವು ಸೋಲಾರ್ ಹಾಕೋಕ್ಕಾಗುತ್ತೆ. 5 ಕಿಲೋವ್ಯಾಟ್ ಇದೆ, 5 ಕಿಲೋವ್ಯಾಟ್ ಹಾಕ್ಬೋದು. ನೀವು 8 ಕಿಲೋವ್ಯಾಟ್ ಹಾಕೋಕ್ಕಾಗಲ್ಲ. 8 ಕಿಲೋವ್ಯಾಟ್ ಹಾಕಬೇಕು, ಎಲೆಕ್ಟ್ರಿಕ್ ಕಾರ್ ಇದೆ. 8 ಕಿಲೋವ್ಯಾಟಿಂದ 10 ಕಿಲೋವ್ಯಾಟ್ ಹಾಕಬೇಕಾದ್ರೆ ನೀವು 5 ಕಿಲೋವ್ಯಾಟ್ ಇರೋದು ಲೋಡ್ ಎನ್ಹಾನ್ಸ್ಮೆಂಟ್ ಮಾಡಬೇಕು. ಬೆಸ್ಕಾಂ ಒಂದು ಲೆಟ್ರ್ ಬಂದು ಕೊಟ್ಬಿಟ್ಟು ಡೆಪಾಸಿಟ್ ಅಮೌಂಟ್ ಕೊಟ್ಟರೆ ಆವಾಗ ಮೀಟರ್ ಎನ್ಹಾನ್ಸ್ ಮಾಡಿಬಿಟ್ಟು 10 ಕಿಲೋವ್ಯಾಟ್ ಮಾಡಿ 10 ಕಿಲೋವ್ಯಾಟ್ ಸೋಲಾರ್ ಹಾಕ್ಕೊಳ್ಬೋದು. ಇದು ಆವರೇಜ್ ಜನ್ರೇಷನ್. ಸೊ ನೋಡಿ 3 ಕಿಲೋವ್ಯಾಟ್ ಆವರೇಜ್ ಆಗಿ 360 ಯೂನಿಟ್ ಜನರೇಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ಕಸ್ಟಮರ್ಸ್ ಏನಾಗುತ್ತೆ ಅಂದರೆ ಸರ್ ನಾನು ಸೋಲಾರ್ ಹಾಕಿದ್ದೀನಿ, ಹಾಕಿಬಿಟ್ಟು ನಾನೇ ಬಿಲ್ ಕಟ್ಟೋ ಥರ ಇದೆ. ಸಿಂಪಲ್. ನಿಮ್ಮ ಕನ್ಸಂಪ್ಷನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 500 ಯೂನಿಟ್ ಇದೆ. ನೀವು 3 ಕಿಲೋವ್ಯಾಟ್ ಸಬ್ಸಿಡಿ ಜೊತೆ ಹೋದ್ರಿ, ನಿಮಗೆ 78,000 ಸಬ್ಸಿಡಿ ಬಂತು ಫಾರ್ ಎಕ್ಸಾಂಪಲ್. ಆದರೆ ನಿಮ್ಮ ಕನ್ಸಂಪ್ಷನ್ ಇರೋದು ಎಷ್ಟು 500 ಯೂನಿಟ್ಸ್. 3 ಕಿಲೋವ್ಯಾಟ್ ವಿಲ್ ಜನರೇಟ್ ಓನ್ಲಿ 350 ಯೂನಿಟ್ಸ್ ಆವರೇಜ್. ಸೊ ಎಂಡ್ ಆಫ್ ದ ಡೇ ಮಿಕ್ಕಿದ -150 ಯೂನಿಟ್ ನೀವು ಪೇ ಮಾಡಲೇಬೇಕು. ಸೋಲಾರ್ ಅನ್ನೋದು ಯಾವತ್ತು ಫ್ಯೂಚರ್ ಇನ್ವೆಸ್ಟ್ಮೆಂಟ್. ಯಾಕಂದರೆ PPA ಬೆಸ್ಕಾಂ ಜೊತೆಗೆ 25 ಇಯರ್ಸ್ ಅಗ್ರಿಮೆಂಟ್ ಇರುತ್ತೆ. ಸೊ ಎಲೆಕ್ಟ್ರಿಕ್ ಕಾರ್ ತೊಗೊಳ್ತೀವಿ, ಇಲ್ಲಾಂದ್ರೆ ಬೈಕ್ ತೊಗೊಳ್ತೀವಿ, ಎಕ್ಸ್ಟ್ರಾ ACs ಆ್ಯಡ್ ಮಾಡ್ತೀವಿ, ಲಿಫ್ಟ್ ಇದೆ. ಆ ಥರ ಬರುವಾಗ ಆಟೋಮೆಟಿಕ್ಕಾಗಿ ಎನ್ಹಾನ್ಸ್ ಮಾಡಿ ಒಂದು 5 ಕಿಲೋವ್ಯಾಟ್ ಇರೋ ಜಾಗದಲ್ಲಿ 8 ಕಿಲೋವ್ಯಾಟ್ ಹೋಗಿಲ್ಲ ಅಂದರೆ ಮ್ಯಾಕ್ಸಿಮಮ್ ರೆಸಿಡೆನ್ಷಿಯಲ್ 10 ಕಿಲೋವ್ಯಾಟ್ ತನಕ ಹೋಗುತ್ತೆ ನಿಮಗೆ. ಸೊ ನೋಡಿ ಒಂದು 10 ಕಿಲೋವ್ಯಾಟ್ ಫಾರ್ ಎಕ್ಸಾಂಪಲ್ ಹೋಗ್ತೀರಾ ಅಂದರೆ ಆವರೇಜ್ ಒಂದು 1200 ಯೂನಿಟ್ ಜನರೇಟ್ ಆಗುತ್ತೆ ಪರ್ ಮಂತ್ ನಿಮಗೆ. ಇದು ಖಂಡಿತ ವೇರಿ ಆಗುತ್ತೆ, ಡಿಪೆಂಡ್ ಆಗುತ್ತೆ. ಯಾಕಂದರೆ ಸಮ್ಟೈಮ್ಸ್ ಒಂದು 800 900 ಆಗುತ್ತೆ, ಸಮ್ಟೈಮ್ಸ್ 1300 ತನಕನೂ ಆಗುತ್ತೆ. ಸೊ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ಜಾಗವೂ ಅಷ್ಟೇ, ಮಿನಿಮಮ್ ಒಂದು 800 to 1000 ಸ್ಕ್ವೇರ್ ಫೀಟ್ ಬೇಕು. ಇದೇ ನೀವು ವಾರಿ 700 ವ್ಯಾಟ್ ಪೀಕ್ ಪ್ಯಾನಲ್ಸ್ ಫುಲ್ ಹೋದರೆ ನಿಮ್ಗೆ ಅಟ್ಲೀಸ್ಟ್ ಒಂದು 750 ಸ್ಕ್ವೇರ್ ಫೀಟಲ್ಲಿ 10 ಕಿಲೋವ್ಯಾಟ್ ಸೆಟಪ್ ಮುಗಿಸ್ಬೋದು. ಸೊ ಇದೊಂದು ಆವರೇಜ್ ಸೆಟಪ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ಲಿ ಹೋದ ವಿಡಿಯೋ ನೋಡಿದ್ರಿ PM ಸೂರ್ಯಗರಲ್ಲಿ ಈ ವರ್ಷ ಲಾಸ್ಟ್ ಆ್ಯಕ್ಚುಲಿ. ಸೊ ಸಬ್ಸಿಡಿ ಅನ್ನೋದು 78,000 ಮಿನಿಮಮ್ 3 ಕಿಲೋವ್ಯಾಟ್ ಅನ್ನೋ 78,000 ಕೊಡ್ತಾ ಇದ್ದಾರೆ. ಅದನ್ನು ಪಡೆದುಕೊಳ್ಬೇಕಾದ್ರೆ ನೀವು ದಯವಿಟ್ಟು ಈ ವರ್ಷ ಹೋಗಿ ಸೋಲಾರು. ಗೃಹಜ್ಯೋತಿ ಇರೋರಿಗೆ ಇಟ್ಸ್ ಫ್ರೀ ಕರೆಂಟ್, ನೋ ಯೂಸ್ ನಿಮಗೆ. ಸೊ ಮಿನಿಮಮ್ ಒಂದು 2,000 2,500 3,000 ಬಿಲ್ ಕಟ್ಟೋರ್ಗೆ ಮಾತ್ರ ಇದು ವರ್ಕೌಟ್ ಆಗುತ್ತೆ. ಇದು ನೀವು ಗೃಹಜ್ಯೋತಿ ಇದೆ ಅಂದರೆ ದಯವಿಟ್ಟು ಸೋಲಾರ್ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಅದು ನಿಮ್ಗೆ ಯೂಸ್ ಇರಲ್ಲ. ಬಟ್ ಈ ವರ್ಷ ಲಾಸ್ಟ್ ಸಬ್ಸಿಡಿ ಅನ್ನೋದು. ಸೊ ಮ್ಯಾಕ್ಸಿಮಮ್ ಮಾರ್ಚ್ 31 ತನಕನೂ ಎಷ್ಟು ಜನ ಆಗುತ್ತೋ ಅಷ್ಟು ಅಪ್ಲೈ ಮಾಡಿ, ಅಷ್ಟು ಸಿಗುತ್ತೆ ನಿಮಗೆ. ಆಮೇಲೆ ಗೌರ್ಮೆಂಟ್ ಅದನ್ನು ರಿನ್ಯೂ ಮಾಡ್ತಾರಾ ಇಟ್ಕೊಳ್ತಾರೆ ಅಂತ ನಮಗೂ ನಾಲೆಜ್ ಇಲ್ಲ. ಸೊ ಡಿಪೆಂಡ್ಸ್ ಆನ್ ದಟ್. ಇಲ್ಲ ತುಂಬ ಜನ ನಾರ್ತ್ ಇಂಡಿಯಾ ತುಂಬ ಆಲ್ರೆಡಿ ಫಾರ್ವರ್ಡಲ್ಲಿದೆ. ಸೊ ಅವ್ರು ಬೇಗ ಮಾಡಿಬಿಟ್ರೆ ಆವಾಗ ನಮ್ಮದು ಗೃಹಜ್ಯೋತಿ ಇರೋದ್ರಿಂದ ತುಂಬ ಕಸ್ಟಮರ್ಸ್ ಮುಂದೆ ಬರ್ತಾ ಇಲ್ಲ. ಸೊ ಇದೊಂದು ಲಾಸ್ಟ್ ಇರೋದು.
ಸೊ ಮಿನಿಮಮ್ 5 ಕಿಲೋವ್ಯಾಟ್ ಹೋದರೆ ಆವ್ರೇಜ್ 600 ಯೂನಿಟ್ ಜನರೇಟ್ ಆಗುತ್ತೆ. ಸೊ ಒಂದು ಮನೆ ಅಂತ ಬರುವಾಗ ಜನರಲ್ ಸ್ಮಾಲ್ ಹೋಮ್ ಲಿಫ್ಟ್ ಇಲ್ಲ ಎಕ್ಸೆಟ್ರಾ ಇಲ್ಲ ಅಂದರೆ ಮಿನಿಮಮ್ ಒಂದು 3 ಕಿಲೋವ್ಯಾಟ್ 4 ಕಿಲೋವ್ಯಾಟ್, ಸ್ವಲ್ಪ ಕಸ್ಟಮರ್ಸ್ ದೊಡ್ಡ ಮನೆ ಇದ್ದರೆ 5 ಕಿಲೋವ್ಯಾಟ್ ಹೋಗ್ತಾರೆ. ಲಿಫ್ಟ್ ಇದೆ, ಬೋರ್ ಇದೆ, AC ಇದೆ, ಹೀಟ್ ಪಂಪ್, ಪ್ರೆಷರ್ ಪಂಪ್, ಇಂಡಕ್ಷನ್ ಎಲ್ಲ ಇದೆ ಅಂದರೆ ಮಿನಿಮಮ್ 5 ಕಿಲೋವ್ಯಾಟ್ 8 ಕಿಲೋವ್ಯಾಟ್ 10 ಕಿಲೋವ್ಯಾಟ್ ತನಕ ತಗೊಳ್ತಾರೆ. ತುಂಬ ದೊಡ್ಡ ವಿಲ್ಲಾಸ್ 15 to 20 ಕಿಲೋವ್ಯಾಟ್ ತನಕ ತಗೊಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನನ್ನ ರೆಕಮೆಂಡೇಶನ್ ಆ್ಯಕ್ಚುಲಿ, ಬಟ್ ಕಸ್ಟಮರ್ಸ್ ಫಾರ್ ಪ್ಯೂರ್ಲಿ ಈ ವರ್ಷ ನಾನ್ DCR ಪ್ಯಾನಲ್ ಯೂಸ್ ಮಾಡ್ಬೋದು ಅಂತ ಲಾಸ್ಟ್ ಇಯರ್ಗೆ ಒಂದು ಇದು ಕೊಟ್ಟಿದ್ದಾರೆ. DCR ನಾನ್ DCR ಅನ್ನೋದು ಹಳೆ ವಿಡಿಯೋನಲ್ಲಿ ಹೇಳಿದ್ದೀನಿ, ಇದು ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ, ಇದು ಪ್ರೊಕ್ಯೂರ್ಮೆಂಟ್ ಬೇರೆ ಕಡೆ ಮಾಡ್ಬೋದು. ಸೊ ಅದಕ್ಕೂ ಮಿನಿಮಮ್ ಅಂದರೆ ಒಂದು 10 rupees per ವ್ಯಾಟ್ ಡಿಫ್ರೆನ್ಸ್ ಇರುತ್ತೆ ಆವ್ರೇಜ್ ಆಗಿ. ಸೊ ನನ್ನ ರೆಕಮೆಂಡೇಶನ್ ಕಸ್ಟಮರ್ಸ್ಗೆ ಈ 2, 3, 4 ಅಪ್ ಟು 5 ಕಿಲೋವ್ಯಾಟ್ ತನಕನೂ DCR ಹೋಗಿ 78,000 ಸಬ್ಸಿಡಿ ತಗೊಳ್ಳಿ. ಅದ್ರ ಮೇಲೆ 6, 7, 8, 9, 10 ಅಂತ ಬರುವಾಗ ನನ್ನ ಸಜೆಷನ್ ನಾನ್ DCR ಹೋಗಿ, ಯಾಕಂದರೆ ಪ್ಯಾನಲ್ ಬೆಲೆ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ದ ಕಾಸ್ಟಿಂಗ್ ವಿಲ್ ಕಮ್ ಡೌನ್. ನೀವು 78,000 ತಗೊಳ್ಳೋ ಜಾಗದಲ್ಲಿ ಯು ಪೇ ಅಪ್ ಎಕ್ಸ್ಟ್ರಾ. ಸೊ ಹಂಗಾಗಿ ನಾನ್ DCR ಹೋದರೆ ನಿಮಗೆ ವರ್ಕೌಟ್ ಆಗುತ್ತೆ. ಇಲ್ಲೂ ಅಷ್ಟೇ, ನೀವು ಈ ಮಿನಿಮಮ್ ಈ 3 ಕಿಲೋವ್ಯಾಟಿಂದ 10 ಕಿಲೋವ್ಯಾಟ್ ಹೋಗುವಾಗ ಕಸ್ಟಮರ್ 2 ಆಪ್ಷನ್ ಇರುತ್ತೆ. ಪವರ್ ಕಟ್ ಎಲ್ಲ ಕಡಿಮೆ ಇದೆ ಅಂದರೆ ದಯವಿಟ್ಟು ಆನ್ ಗ್ರಿಡ್ ಸೆಟಪ್ ಹೋಗಿಬಿಡಿ. ಇಲ್ಲ ಪವರ್ ಕಟ್ ಜಾಸ್ತಿ ಇದೆ, ವಯಸ್ಸಾಗಿರೋರು ಇದ್ದಾರೆ, ಲಿಫ್ಟ್ ಓಡಬೇಕು, ಇಲ್ಲಾಂದರೆ ಎಲ್ಲನೂ ರನ್ನಿಂಗ್ ಇರಬೇಕಾದ್ರೆ ಮಾತ್ರ ನೀವು ಹೈಬ್ರಿಡ್ ಸೆಟಪ್ ಹೋಗಿ. ಹೈಬ್ರಿಡಲ್ಲಿ ಅಷ್ಟೇ ಸಿಂಗಲ್ ಫೇಸ್ ಇನ್ವರ್ಟರ್ಸ್ ಇದೆ ನಮ್ಮ ಹತ್ರ, ಇಲ್ಲಾಂದರೆ ನೋಡಿ ಈ ಥರ 3 ಫೇಸ್ ಇನ್ವರ್ಟರ್ಸ್ ಇದೆ ನಮ್ಮ ಹತ್ರ. ಸೊ ನೀವು ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಬೋದು. ಸಿಂಗಲ್ ಫೇಸು ವರ್ಕ್ ಆಗುತ್ತೆ, 3 ಫೇಸು ವರ್ಕ್ ಆಗುತ್ತೆ, ಪ್ಲಸ್ ಆನ್ ಗ್ರಿಡ್ ಇನ್ವರ್ಟರ್ಸ್ ಇದೆ ನಮ್ಮ ಹತ್ರ. ಸೊ ಕಸ್ಟಮರ್ ಚಾಯ್ಸ್ ಇದೆ ಪ್ಯೂರ್ಲಿ. ನೀವು ಆನ್ ಗ್ರಿಡ್ ಹೋದ್ರೂ ಸಬ್ಸಿಡಿ ಸಿಗುತ್ತೆ ನಿಮಗೆ, ಹೈಬ್ರಿಡ್ ಹೋದ್ರೂ ಸಬ್ಸಿಡಿ ಸಿಗುತ್ತೆ ನಿಮಗೆ. ಸೊ ಇದೊಂದು ಫೋಟೋ ಹಾಕಿರ್ತೀನಿ, ನೀವು ಜಸ್ಟ್ ನೋಡ್ಕೊಳ್ಬೋದು ಇದನ್ನು. ಸೊ ಇದು ಒಂದು ಕಸ್ಟಮರ್ಗೆ ನನಗೆ ಗೊತ್ತಿಲ್ಲ ಸರ್, ಇವತ್ತು ತುಂಬ ಜನ ನಮಗೆ ಮೆಸೇಜ್ ಇಲ್ಲ ಕಾಲ್ ಮಾಡ್ತೀರಾ. ನಾವು ಫಸ್ಟ್ ಕೇಳೋದಿದೆ, ಎಲ್ಲಿದ್ದೀರಾ, ಯಾಕಂದರೆ ಈ ಸಬ್ಸಿಡಿ ನಾವು ಮಾಡೋದು ಬ್ಯಾಂಗ್ಳೂರು ಮಾತ್ರ. ಔಟ್ ಆಫ್ ಬ್ಯಾಂಗ್ಳೂರ್ ದೊಡ್ಡ ಪ್ರಾಜೆಕ್ಟ್ಸ್ 8 to 10, 15, 20, 100 ತನಕ ಹೊರಗಡೆ ಮಾಡ್ತೀವಿ. ಬೆಂಗಳೂರು ಒಳಗೆ ಸ್ಮಾಲ್ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಸೊ ಸಬ್ಸಿಡಿ ಅನ್ನೋದು ಈ ಥರ ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಇದನ್ನು ನೋಡಿ. ನಿಮ್ಮ ಕನ್ಸಂಪ್ಷನ್ ಎಷ್ಟಿದೆ, ಸೊ ಒಂದು 300 ಯೂನಿಟ್ ಯೂಸ್ ಮಾಡ್ತಾ ಇದ್ದಾರೆ, 3 ಕಿಲೋವ್ಯಾಟ್ ಹೋಗಿ. ಒಂದು 500 ಯೂನಿಟ್ಸ 5 ಕಿಲೋವ್ಯಾಟ್ ಹೋಗಿ. ಒಂದು 800 ಯೂನಿಟ್ಸ 10 ಕಿಲೋವ್ಯಾಟ್ ಹೋಗಿ. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಜೊತೆಗೆ ಬರುತ್ತೆ ಒಂದೇ ಸತಿ ಕಾನ್ಸೆಪ್ಟು. ಪ್ಲಸ್ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, ತಿಂಗಳಿಗೆ ಒಂದು 3,000 rupees ಬಿಲ್ ಕಟ್ತಾ ಇದ್ದೀರಾ. ಇವಾಗ ಒಂದು 3 ಕಿಲೋವ್ಯಾಟ್ ಸೆಟಪ್ ಹೋದರೆ 2 lakh rupees ಇನ್ವೆಸ್ಟ್ಮೆಂಟ್ ಇರುತ್ತೆ. 78,000 ಸಬ್ಸಿಡಿ ಬಂದುಬಿಡುತ್ತೆ. ಅದು ಆಮೇಲೆ ಬರುತ್ತೆ ನೀವು ಇನ್ವೆಸ್ಟ್ ಮಾಡಿದ ಮೇಲೆ. ಸೊ 78,000 ಮೈನಸ್ 2 lakh ಅಂತ ಹಾಕಿದ್ರೆ 1 lakh ಚೇಂಜ್ ಇರುತ್ತೆ. ಆ 1 lakh ಚೇಂಜು 3,000 ಇಂಟು ನೀವು ಡಿವೈಡ್ ಮಾಡಿದರೆ ಮ್ಯಾಕ್ಸಿಮಮ್ ಅಂದರೆ 4.5 5th ಇಯರ್ ನಿಮ್ಮ ರಿಟರ್ನ್ ನಿಮಗೆ ಬಂತು. ಮಿಕ್ಕಿದ 20 ವರ್ಷ PPA ಇರುತ್ತೆ, 25 years PPA ಅಗ್ರಿಮೆಂಟ್ ಇರುತ್ತೆ. ಸೊ 20 years ನೀವು ಜನ್ರೇಟ್ ಮಾಡಿರೋ ಎಲೆಕ್ಟ್ರಿಸಿಟಿ ನಿಮಗೆ ಫ್ರೀ ಇರುತ್ತೆ. ಎಸ್, ತುಂಬ ಜನ ಹೈಬ್ರಿಡ್ ಅಂತ ಬರುವಾಗ ಕಸ್ಟಮರ್ಸ್ ವಿಲ್ ಕಂಪೇರ್, ಸರ್ ನನ್ನ ಬಡ್ಡಿ ಕೊಟ್ಟರೆ ಇಷ್ಟು ದುಡ್ಡು ಬರುತ್ತೆ, ಬ್ಯಾಂಕಲ್ಲಿ ಇಟ್ಟರೆ ಎಷ್ಟು ಬರುತ್ತೆ, ಅದು ಇದು ಎಕ್ಸೆಟ್ರಾ. ಆದರೆ ನಾಲೆಜಬಲ್ ಕಸ್ಟಮರ್ಸ್ಗೆ ಚೆನ್ನಾಗಿ ಗೊತ್ತಿದೆ ಕರೆಂಟ್ ಬೆಲೆ ಮೇಲೆ 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 ಹೋಗ್ತಾನೆ ಇರುತ್ತೆ. 4 rupees ಇರೋದು 5 ಆಗುತ್ತೆ, 6 ಆಗುತ್ತೆ, 7 ಆಗುತ್ತೆ, 8 ಆಗುತ್ತೆ. ಇವಾಗ ಹೊಸ ಪಾಲಿಸೀಸ್ ಬರ್ತಾ ಇದೆ. ಹೊಸ ಪಾಲಿಸೀಸ್ ಬರುವಾಗ ಇನ್ನೂ ಮೇಲೆ ಹೋಗುತ್ತೆ ಕರೆಂಟ್ ಬಿಲ್ ಅಂತೂ ಕಡಿಮೆ ಆಗಲ್ಲ. ಸೊ ನೀವು ಇನ್ವೆಸ್ಟ್ ಮಾಡ್ತೀರಿ ಅಂದರೆ ಪವರ್ ಕಟ್ಸ್ ಕಡಿಮೆ ಇದೆ ಅಂದರೆ ಆನ್ ಗ್ರಿಡ್ ಇನ್ವೆಸ್ಟ್ ಮಾಡಿ. ಇಲ್ಲ ಸ್ವಲ್ಪ ಕಸ್ಟಮರ್ಸ್, ನಮ್ಮ ಕಸ್ಟಮರ್ಸ್ ಪ್ಯೂರ್ ಆಫ್ ಗ್ರಿಡ್ ಲಿವಿಂಗ್ ಅಂತೀವಿ. ತುಂಬ ಒಂದು 3 ಬ್ಯಾಟ್ರಿ 4 ಬ್ಯಾಟ್ರೀಸ್ ಹಾಕಿ ಅವ್ರು ಜನ್ರೇಟ್ ಮಾಡಿ ಎಲೆಕ್ಟ್ರಿಸಿಟಿ ಅವ್ರು ಸ್ಟೋರ್ ಮಾಡಿ ಅವ್ರು ಯೂಸ್ ಮಾಡಬೇಕಂತ ಆಸೆ ಪಡ್ತಾರೆ. ಆಮೇಲೆ ಮಾತ್ರ ನೆಕ್ಸ್ಟ್ ಬೆಸ್ಕಾಮ್ ಕೊಡಬೇಕಂತ. ಸೊ ಹಂಗಿರೋ ಕಸ್ಟಮರ್ಸು ಹೈಬ್ರಿಡ್ ಸೆಟಪ್ ಹೋಗ್ತಾರೆ. ಯಾಕಂದರೆ ಗ್ರಿಡ್ ಮೇಲೆ ಡಿಪೆಂಡೆನ್ಸಿ ಇರಲ್ಲ ನಿಮಗೆ. ನಿಮ್ದು ಏನು ಎಲೆಕ್ಟ್ರಿಸಿಟಿ ಇದೆ ನೀವು ಜನ್ರೇಟ್ ಮಾಡ್ತೀರಾ, ನೀವು ಸ್ಟೋರ್ ಮಾಡ್ತೀರಾ, ನೀವು ಯೂಟಿಲೈಸ್ ಮಾಡ್ತೀರಾ. ಸೊ ನೀವು ಎಕ್ಸ್ಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೇದು ಆ್ಯಕ್ಚುಲಿ. ಈ ಚಾರ್ಟ್ ಒಂದು ಫೋಟೋ ಹಾಕಿರ್ತೀನಿ. ಸೊ ಇದನ್ನ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಯಾವ ಥರ ಬೇಕು, ಏನು ಸೆಟಪ್ ನಿಮ್ಗೆ ಬೇಕಂತ. ಸೊ ಯಾವತ್ತೂ ವಾಟ್ಸಪ್ಪಲ್ಲಿ ನಾವು ಕೇಳ್ತೀವಿ ಲೊಕೇಶನ್ ಎಲ್ಲಿಂದ ಮಾಡ್ತಾ ಇದ್ದೀರಾ, ನಿಮ್ಗೆ ಎಷ್ಟು ಕಿಲೋವ್ಯಾಟ್ ಸೋಲಾರ್ ಬೇಕು, ಇಲ್ಲಾಂದರೆ ಬಿಲ್ ಶೇರ್ ಮಾಡಿ ಅಂತ. ಬಿಲ್ ಶೇರ್ ಮಾಡಿ ಅನ್ನೋ ಕಾರಣ ಇದೆ. ನಿಮ್ಮದು ಸ್ಯಾಂಕ್ಷನ್ ಲೋಡ್ ಎಷ್ಟಿದೆ, ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಎಷ್ಟಿದೆ, ಎಷ್ಟು ಯೂನಿಟ್ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ಎಷ್ಟು ರುಪೀಸ್ ಪೇ ಮಾಡ್ತಾರೆ, ಈ ಡೀಟೇಲ್ಸ್ ಕೊಟ್ಟರೆ ಮಾತ್ರ ನಾವು ಸಜೆಸ್ಟ್ ಮಾಡೋಕ್ಕಾಗುತ್ತೆ. ಸ್ವಲ್ಪ ಕಸ್ಟಮರ್ಸ್ ಸರ್ 10 ಕಿಲೋವ್ಯಾಟ್ ಬೆಲೆ ಎಷ್ಟು ಹಂಗಂತ ಡೈರೆಕ್ಟ್ ಮೆಸೇಜ್ ಮಾಡ್ತಾರೆ. 10 ಕಿಲೋವ್ಯಾಟ್ ನಿಮ್ಮ ಕನ್ಸಂಪ್ಷನ್ ಇದೆಯಾ, ನಿಮ್ಮ ನಾಲೆಜ್ ಇದ್ದರೆ ಓಕೆ, ನಥಿಂಗ್ ಟು ವರಿ. ಯಾಕಂದ್ರೆ ನೋಡಿ ಇನ್ವರ್ಟರ್ ಬ್ಯಾಟ್ರೀಸ್ ಅಷ್ಟು ಇವಾಗ 10 ಕಿಲೋವ್ಯಾಟಿಗೆ ನೀವು ಒಂದು ಬ್ಯಾಟ್ರಿ ಹಾಕಿದ್ರು ರನ್ ಆಗುತ್ತೆ. ಲಿಫ್ಟ್ಸ್ ಇದೆ, ಹೆವಿಯರ್ ಎಕ್ವಿಪ್ಮೆಂಟ್ಸ್ ಇದೆ, ಪವರ್ ಕಟ್ ಜಾಸ್ತಿ, ಆವಾಗ ನೀವು ಡಬಲ್ ಬ್ಯಾಟ್ರಿ ಹೋಗಬೇಕು. ಸೊ ಕಾಸ್ಟ್ ಇಂಕರಿಂಗ್ ವಿಲ್ ಬಿ ಎಕ್ಸ್ಟ್ರಾ. ಸೊ ಆ ಥರ ಸೋಲಾರ್ ಅನ್ನೋದು ಕಸ್ಟಮರ್ಗೆ ಏನು ಬೇಕೋ ಅದನ್ನ ಪ್ರಕಾರ ಮಾತ್ರ ಸೆಟಪ್ ಮಾಡಿಕೊಡ್ತೀವಿ ನಾವು. ಇವಾಗ ಒಬ್ಬರಿಗೆ ಒಂದು 15-20 ಕಿಲೋವ್ಯಾಟ್ ದೊಡ್ಡ ಮನೆ ಬೇಕಿದೆ, ಒಂದು 3-4 ಬ್ಯಾಟ್ರೀಸ್ ಬೇಕಿದೆ, ಅದು ಅವ್ರ ಚಾಯ್ಸ್. ನಿಮಗೆ ಆನ್ ಗ್ರಿಡ್ ಬೇಕಾದ್ರೆ ನಿಮ್ಮ ಚಾಯ್ಸ್. ಸೊ ಆ ಥರ ದಯವಿಟ್ಟು ವಾಟ್ಸಪ್ ಮಾಡುವಾಗ ನೀವು ಕ್ಲಾರಿಟಿ ಕೊಟ್ಟರೆ ಮಾತ್ರ ನಾವು ರಿಪ್ಲೈ ಮಾಡೋಕ್ಕಾಗುತ್ತೆ, ನಾವು ಕ್ಲಾರಿಟಿ ಕೊಡೋಕ್ಕಾಗುತ್ತೆ. ಸೊ ಈ ಚಾರ್ಟ್ ಒಂದು ಹಾಕಿರ್ತೀವಿ. ಕರೆಂಟ್ಲಿ ಬ್ಯಾಂಗ್ಳೂರಲ್ಲಿ ಸಬ್ಸಿಡಿ ಪ್ರಾಜೆಕ್ಟ್ಸ್ ಮಾಡ್ತಾ ಇದೀವಿ. ಮಿನಿಮಮ್ 2 ಕಿಲೋವ್ಯಾಟಿಂದ 10 ಕಿಲೋವ್ಯಾಟ್ ತನಕ ಮಾಡ್ತಾ ಇದೀವಿ. ಅಬೌವ್ ದನ್ ದಟ್ ಔಟ್ ಆಫ್ ಬ್ಯಾಂಗ್ಳೂರ್ ಮಾಡ್ತಾ ಇದೀವಿ. ಯಾಕಂದರೆ ಚಿಕ್ಕ ಪ್ರಾಜೆಕ್ಟ್ಗೆ ಹೊರಗೆ ಹೋಗಿ ಖಂಡಿತ ಮಾಡೋಕ್ಕಾಗಲ್ಲ. ಹೈಬ್ರಿಡ್ ಅಂತ ಬರುವಾಗ 5, 8, 10, 15, 20 ಹೈಬ್ರಿಡ್ ಕರೆಂಟ್ಲಿ 125 ಕಿಲೋವ್ಯಾಟ್ ಇನ್ವರ್ಟರ್ ತನಕ ಬಂದಿದೆ. ಸೊ ಈ ದೊಡ್ಡ ಇಂಡಸ್ಟ್ರೀಸು ಈ ಡೀಸೆಲ್ ಜನರೇಟರ್ ರೀಪ್ಲೇಸ್ಮೆಂಟ್ಸ್ ಅದು ಫ್ಯೂಚರಲ್ಲಿ ಎಲ್ಲ ಬೆಸ್ಟೇ ಬರುತ್ತೆ. ಸೊ ಆ ವೀಡಿಯೋಸು ಬೇಗ ಬರುತ್ತೆ. ಸೊ ಡೌಟ್ ಇತ್ತಂದರೆ ದಯವಿಟ್ಟು ಆಫೀಸ್ ನಂಬರ್ ಕಾಲ್ ಮಾಡಿ, ವಾಟ್ಸಪ್ ಮಾಡಿ, ನಿಮಗೆ ಕ್ಲಾರಿಟಿ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.